ವೆಲ್ಕಮ್ ಬ್ಯಾಕ್ ಟು ಅವರ್ ನವ್ಯ ವೀರೇಶ್ ಯೂಟ್ಯೂಬ್ ಚಾನಲ್. ಸೊ ಏನಪ್ಪ ಅಂತಂದ್ರೆ ನಮ್ಮ ಅಪ್ಪಾಜಿಯವರು ಬೆಂಗಳೂರಿಗೆ ಬಂದಿದ್ರು. ಸೊ ಹಾಗಾಗಿ ನಿನ್ನೆನೇ ಬಂದಾರವರು. ಹಾಗಾಗಿ ಇವತ್ತು ನಿನ್ನೆ ಎಲ್ಲ ರೆಸ್ಟ್ ತೊಗೊಂಡಾರ. ಇವತ್ತು ಅವ್ರನ್ನ ವಿಧಾನಸೌಧಕ್ಕೆ ಮತ್ತು ಕಬ್ಬನ್ ಪಾರ್ಕಿಗೆ ಮತ್ತು ಇಸ್ಕಾನ್ ಟೆಂಪಲ್ಗೂ ಹೋಗಿ ಬರ್ಬೇಕಂತ ಮಾಡೀವಿ. ಟೈಮ್ ಇತ್ತಂದ್ರೆ ಸದ್ಯಕ್ಕೆ ಇವೆರಡಂತರೂ ಮುಗಿಸ್ತೀವಿ. ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸ ಅದು ಇದು ಇರೋದ್ರಿಂದ ಬರೋಕ್ಕಾಗಿರಲಿಲ್ಲ. ಭಾಳ ದಿನದಿಂದ ಬರ್ಬೇಕಂತ ಅಂದ್ಕೊಂಡಿದ್ರು. ಸೊ ನಾನು ಹೆಂಗೂ ಬೆಂಗಳೂರಾಗ ಶಿಫ್ಟ್ ಆಗಿನಲ್ಲ, ಸೊ ಹಾಗಾಗಿ ಅವರು ಬಂದಾರ. ಹಂಗೆ ಕರ್ಕೊಂಡು ಬಂದೀವಿ. ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಮನೆಯೊಳಗೆ ಕೆಲಸ ಅದು ಇದು ಸಾಕಾಗ್ಬಿಟ್ಟಿರ್ತಲ್ಲ, ಒಂದು ಸ್ವಲ್ಪ ಮೈಂಡ್ ಫ್ರೀ ಆಗಲಿ ಅಂಥೇಳಿ ಹೊರಗಡೆ ಕರ್ಕೊಂಬಂದೀವಿ. ಆ್ಯಂಡ್ ಅವರು ಬೈಕ್ ಮೇಲೆ ಇಬ್ಬರು ಬರತ್ತಾರ, ನಮ್ಮ ಅಪ್ಪಾಜಿ ಆ್ಯಂಡ್ ವೀರೇಶ್ ಅವರು. ಸೊ ನಾವು ಒಬ್ಬಾಕಿನ ಮೆಟ್ರೋಗೆ ಬಂದೀನಿ. ಸೊ ಫಸ್ಟ್ ನಾನೇ ಬಂದು ನಿಂತ್ಕೊಂಡೀನಿ, ಬರ್ತಾರ ಅವರು ಕೂಡ. ಸೊ ನಾನು ಸದ್ಯಕ್ಕೆ ವಿಧಾನಸೌಧಕ್ಕೆ ತಲುಪೀನಿ. ಬರೀ ಅವರು ಬರ್ತಾರ, ಅವಾಗ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀವಿ. ವಿಧಾನಸೌಧ ಮುಂದೆ ಅದೀನಿ. ನಾವು ಬೆಂಗಳೂರು ಬಂದಿಂದ ಇದ್ರ ಮುಂದಾದ ಅಡ್ಡಾಡ್ತಿದ್ವಿ, ಬಟ್ ಬರ್ತಿರ್ಲಿಲ್ಲ. ನಮ್ಮ ಅಪ್ಪಾಜಿ ಅವರು ಬಂದಿರೋದ್ರಿಂದ ಕರ್ಕೊಂಬಂದೀವಿ. ಹೆಂಗೂ ಇವತ್ತು ಸಾಟರ್ಡೆ ಅಲ್ಲ, ನಮ್ಮ ವೀರೇಶ್ ಹೋಗೋ ರಜಾ ಮತ್ತು ನಮ್ಮ ಅಪ್ಪಾಜಿ ಯಾರು ಬಂದಿದ್ದಕ್ಕೂ ಹಾಗಾಗಿ ಬಂದ್ವಿ. ಬರೀ ನೋಡ್ಕೊಂಡು ಹೋಗೋದು ನೋಡ್ಕೊಂಬರೋದು ಆಕಿತ್ತು. ಕೆಲಸದೊಳಗೆ ಆಗ್ತಾನೆ ಇರಲಿಲ್ಲ ಬರೋಕ್ಕೆ. ಸೊ ಅಂತೂ ವಿಧಾನಸೌಧಕ್ಕಂತೂ ಬಂದೀವಿ. ನೋಡೋಣಂತಿನ್ನು ನಮ್ಮ ಅಪ್ಪಾಜಿ ಮತ್ತು ನೆಕ್ಸ್ಟ್ ವೀರೇಶ್ ಅವರು ಬರ್ತಾರಂತ ವೇಟ್ ಮಾಡೋದು. ನಮ್ಮ ಅಪ್ಪಾಜಿಯವ್ರು ಬಂದರು ನೋಡ್ರಿ ಬೈಕ್ ಮ್ಯಾಗ. ವೀರೇಶ್ ಈಗ ಬಂದೆ. ಒನ್ ಟೈಮ್ ನೋಡಿಲ್ಲಲ್ಲ. ಇಲ್ಲಿ ಬಂದೇನಿಲ್ಲ, ಒಳಗ ಏನು ಬಿಡಂಗಿಲ್ಲ. ಸುಮ್ ಫೋಟೋ ತಕ್ಷಣಕ್ಕ ಹೊರಗೆ ನೋಡಕ್ ಅಷ್ಟ. ಏನಿಲ್ಲ, ಅದ ಕುರ್ಚಿ ಅದ ಹಾಡೋದ ಕತ್ತಿ ಅದಾವ. ತಳ ಗಿಡದ ಹತ್ತದ ಒಂದು ದೊಡ್ಡದೊಂದು ಇದಿರುತ್ತ. ಬೆಳಗಾವ್ ಐತಲ್ಲ, ಬೆಳಗಾವ ದೇಶ ಹೋಗಿದ್ನ ಬೆಳಗಾವಕ್ಕ. ಇದ್ರ ಮನೆ ಭೇಟಿಯಾಗಿ ಅವ್ರೆಲ್ಲರಿಗೆ ಅವಾಗ SY ಭೇಟಿ ಮಿನಿಸ್ಟರ್ ಇದ್ರು, ಭೇಟಿಯಾಗಿ ಹೋಗಿದ್ದೆ. ನಾನು ಸುಣ್ಣ ಬಣ್ಣ ಏನಿಲ್ಲ ಇದಕ್ಕ, ಏನಿಲ್ಲ ಹೆಸರು ಹೆಂಗೈತಿ ಹಿಂಗ ಐತಿದ. ಅಲ್ಲಪ್ಪಾಜಿ, ನೀನು ಒಳಗೆ ಕಳಿಸ್ಬೇಕಿತ್ತು, ನೋಡ್ಕೊಂಬರ್ತಿದ್ದೆ ಒಳಗ. ಅಲ್ಲಿ ಮಿನಿ ದರ್ಶನ ಐತಲ್ಲ ಇದ್ರಾಗ ಬೆಳಗಾವದಾಗ. ಇದು ಹೇಳಿದಲ್ಲ, ಈ ವರ್ಷ 2025 ಇಲ್ಲಿ ಮುಗಿತಿದ್ದು. 2030 ಅಲ್ಲಿ ಡೆಲ್ಲಿಗೆ ಕೆಂಪು ಕೋಟಿಗೆ ಕಾಮಲೆ ಬೀಸ್ಕೊಂಡು ಕುರುಬರು ಎಲ್ಲರೂ ಅಲ್ಲಿಗೆ ಡೆಲ್ಲಿ ವಿಧಾನಸೌಧಕ್ಕೆ ಹೋಗೋದು. ನೀನು ಫೋಟೋ ತೆಗಿಲ್ಲ, ಹೋಗ. ಡೆಲ್ಲಿ ಕೆಂಪು ಕೋಟೆ ಅದೇ ಕೆಂಪು ಕೋಟೆಲ್ಲ ವಿಧಾನಸಭಾ ಕಂಬಳಿ ಬೀಸೋದು, ಬಂಡಾರ ಕಂಬಳಿ ಬೀಸೋದು. ಗೈಸ್, ಫೋಟೋ ತೆಗೆಸ್ಕೊಂಡಿವಿ, ತೋರಿಸ್ನಂತ. ನಾನು, ನಮ್ಮ ಅಪ್ಪಾಜಿ, ನೆಕ್ಸ್ಟ್ ವೀರೇಶ್ ಅಂಡ್ ನವ್ಯ, ನೆಕ್ಸ್ಟ್ ಇಲ್ಲಿ ನೋಡಿ 3 ಜನದ್ದು ಒಂದ್ ತೆಗ್ಸ್ಕೊಂಡಿವಿ. ಅಂಡ್ ನೆಕ್ಸ್ಟ್ ಅವ್ರಿಗೊಂದ್ ಕಾಪಿ, ನಮಗೊಂದ್ ಕಾಪಿ. ಅವ್ರ ಮನ್ಯಾಗ ಅವ್ರ ಹಾಕೊಂತಾರ, ನಮ್ಮ ಮನ್ಯಾಗ ನಾವು ಬಂದಿವಲ್ಲ, ಇರ್ಲಿ ಮೆಮೊರಿಗಂತ ಒಂದು ತಗ್ಸ್ಕೊಂಡಿ. ಚಂದ ಬಂದವ ಇಲ್ಲ ಅಂತ ಕಮೆಂಟ್ ಮಾಡ್ರಿ. ವಿಧಾನಸೌಧ ನೋಡ್ಕೊಂಡ್ವಿ. ಅಂಡ್ ನೆಕ್ಸ್ಟ್ ಕಬ್ಬನ್ ಪಾರ್ಕಿಗೆ ಹೊಂಟಿವಿ, ವಿಶ್ರಾಂತಿ ತಗೋಬೇಕಂತ ಹೇಳಿ. ನೋಡ್ದಂಗ ಆಗತ್ತ. ನಾನು, ನಮ್ಮ ಅಪ್ಪಾಜಿ, ಇದು ಇಷ್ಟು ಕೈಯಾಗೆಲ್ಲ ಇದನ್ನ ಫೋಟೋ ಗಿಟೋ ಎಲ್ಲ ಹಿಡ್ಕೊಂಡು ಫೋಟೋ ತೆಗಿತೀನಿ ಬರ್ರಿ ಅನ್ನಂಗೆ ಐತಿ ಮಂದಿಗೆ. ಈಗ ನಾನು ನೋಡಿದ್ರ ನನಗಂದ್ರೆ ಸೇಮ್ ಹಂಗ ಅನ್ಸಕತ್ತೈತಿ. ಇಷ್ಟು ಎಲ್ಲ ನನ್ನ ಕೈಯಾಗ ಅದಾವ ನೋಡ್ರಿ. ಮನ್ಯಾಗನೇ ಎಲ್ಲ ತೊಗೊಂಬಂದ್ಬಿಟ್ಟಿನ. ಹಂಗ ಹಾಕೋಬೇಡಪ್ಪ, ಒಂದು ಕವರ್ ಇಲ್ಲಲ್ರಿ. ಹಿಂಗೆ ಇದ ಹಳೆಗನ ಹೆಂಗೆ ಇಟ್ಕೊಂತೀನಿ, ಕೆಳಗೆ ಬೇಡ ನೋಡಿ. ಎಲ್ಲ ತೊಗೊಂಬಂದೀವಿ. ಇಲ್ಲಾದ್ರೆ ಮತ್ತೆ ಒಂದು 200-300 ರೂಪಾಯಿ ಇದು ಚಾಕು. ಅದು ಹೈಕೋರ್ಟ್ ಮುಂದ. ನೀನ್ ನೋಡಂಗ ಮಾಡ್ತಾನಂತ ನಮ್ಮ ಹುಡುಗಿ ಕರ್ಕೊಂಬಂದ್ ಜಾಗ ಹಿಂಗ್ ಮಾಡ್ತಾನ. ಸುತ್ತಮುತ್ತ ನೋಡವ ಏನ್ ಮಾಡ್ತಾರ ಅಂತ ಅನ್ನಕತ್ತೇನ್ರಿ. ನಮ್ಗೆ ಯಾಕ ಅಂತವ್ಯಾಕೆ ನೋಡ್ತೀನಿ. ನೋಡಿದ್ರೆ ಕಣ್ಣಿಗೆ ಬಿಡ್ತಾವಲ್ಲ. ಸಿದ್ದರಾಮಯ್ಯನ ಭೇಟಿ ಆಗಕ್ಕೆ ಬಂದಿದ್ನೇವ, ಕೆಲಸ ಇತ್ತಾನ.
ಫ್ಯಾಂಟಾಸ್ಟಿಕ್. ರಾಜು ಹೆಸರು ಕರೆಕ್ಟ್ ಒಪ್ಪೈತದ. ನಾ ಒಂದ್ಸರಿ ಮೆಟ್ರೋ ಕರ್ಕೊಂಡ್ ಬಂದಿಲ್ಲ, ಅವರು ಬಿಟ್ರ ಇಲ್ವಾ ಈ ಕಡೆ ಇದು ಕರ್ಕೊಂಡ್ ನಾನು. ಈಗ ನಾವು ಈಗ ಈ ಕಡೆ ನಾವು ವಿಧಾನಸೌಧಕ್ಕೆ ಕಬ್ಬನ್ ಪಾರ್ಕ್ ಹೋಗಿದ್ರೆ ಆ ಕಡೆ ಬರ್ತಾವೆ ಟ್ರೈನ್. ನಾವು ವೈಟ್ ಫೀಲ್ಡ್ ಕಡೆ ಹೋಗ್ಬೇಕು ಅಂದ್ರೆ ಈ ಕಡೆ ಬರ್ತಾವ. ಬರ್ತಾವ ಈಗ ಈ ಶಬ್ದ ಬರ್ತಾ ಇನ್ನು 5 ಸೆಕೆಂಡ್. ಓಕೆ ಓಕೆ ಫೈನ್. ನಾನು ಏನೇನಿಲ್ಲ, ಇಷ್ಟು ಬಂದ್ಬಿಟ್ರೆ ಮುಗೀತು. ಫುಲ್ ಶಾಕ್. ಬಾ ಈ ಕಡೆ ಹೋಗಂಬ. ಏನು ಹೋಗಂಬ, ಮನೆಗೆ ಹೊಂಟ್ವಿ. ವಿಡಿಯೋನ ಏನ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.